ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ನಿಮಗೋಸ್ಕರನೇ ಒಂದು ಸ್ಪೆಷಲ್ ರೆಸಿಪಿ ತಂದಿದ್ದೀನಿ. ಏನಪ್ಪ ಅದು ನೋಡ್ಕೊಂಡು ಬರೋಣ ಬನ್ನಿ. ಎಸ್, ನೋಡಿ ಏನೇನು ಅಂತ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸ್, ಬಟಾಣಿ, ಆಲೂಗೆಡ್ಡೆ ಇಷ್ಟನ್ನು ಫ್ರೈ ಮಾಡಿಕೊಂಡು ಇಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಮಾಮೂಲಿ ಎಲ್ಲ ಹಾಕ್ಕೊಂಡು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೋಡಿ, ಇದು ಹೆಸರುಬೇಳೆ ಮತ್ತು ಸಾಮೆ ಎರಡನ್ನೂ ತುಪ್ಪದಲ್ಲಿ ಫ್ರೈ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1:6 ನೀರು ಹಾಕಬೇಕು. ಬೆಲ್ಲ, ಹುಣಸೆಹಣ್ಣು ಎಲ್ಲನೂ ಒಟ್ಟಿಗೆ ಸೇರಿಸಿ 1:6 ನೀರು ಇಡಬೇಕು. ಚೆನ್ನಾಗಿ ಬೇಯಬೇಕು ಅದು, ಆಯಿತಾ? ಚೆನ್ನಾಗಿ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುಡಿ, ನೀರು ಎಲ್ಲ ಕೂಡ ಹಾಕಿ ಒಂದು ಬೌಲಲ್ಲಿ ಹಾಕಿಬಿಟ್ಟು ಇದನ್ನು ತಗೊಂಡು ಹೋಗಿ ಕುಕ್ಕರೊಳಗೆ ಇಡೋಣ. ಸಾಮೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ಥರ ರೈಸಲ್ಲಿ ಮಾಡಿಕೊಂಡು ತಿಂದಿರ್ತೀರಾ, ಈ ಥರ ಸಾಮೆನಲ್ಲಿ ಮಾಡ್ಕೊಂಡು ತಿನ್ನಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಇನ್ಸ್ಟಾ ಪಾಟಲ್ಲಿ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ನೀರಿಟ್ಟಿದ್ದೆ, ನೀರಿಟ್ಬಿಟ್ಟು ಅದರೊಳಗಡೆ ಬೌಲಲ್ಲಿ ಇದು ಮಿಕ್ಸ್ ಮಾಡಿರೋದೆಲ್ಲ ಹಾಕಿ ಇಟ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಆನ್ ಮಾಡಿಬಿಟ್ಟು ಟೈಮ್ ಸೆಟ್ ಮಾಡಿಬಿಟ್ರೆ ನೋಡಿ, ಇಲ್ಲಿ 10 ಮಿನಿಟ್ಸ್ಗೆ ನಾನು ಹೈಕ್ ಮಾಡ್ತೀನಿ. ಇಲ್ಲಿ ನನಗೆ ಇಲ್ಲಿ 1/2 ಅವರ್ ಬೇಕು ಇದು ಚೆನ್ನಾಗಿ ಬೇಯೋದಕ್ಕೆ. ಇಲ್ಲಿ 1/2 ಅವರ್ ಸೆಟ್ ಮಾಡಿಬಿಡ್ತೀನಿ. ಚೆನ್ನಾಗಿ ಆಗಬೇಕು ಅದು. ನೋಡಿ, ನಮ್ಮ ಬಾತ್ ರೆಡಿ ಆಯಿತು. ಇದೇ ಥರ ಮಾಡಿಕೊಂಡು ನೀವು ತಿನ್ನಿ, ಸಾಮೆ ಬಾತ್. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹೋಗಿ ಬರಲಾ? ಬಾಯ್.